ನಮಸ್ತೆ. ನಾನಿವತ್ತು ನಿಮಗೆ ಕ್ಯಾಪ್ಸಿಕಮ್ ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಪ್ಲೀಸ್. ಈಗ ನಾನು 2 ಆನಿಯನ್ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು 2 ಕಡ್ಡಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ 1, ಕೊತ್ತಂಬರಿ, ಬೆಳ್ಳುಳ್ಳಿ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅಷ್ಟು ಕ್ವಾಂಟಿಟಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಾನೊಂದು ಬೌಲ್ ಕಡಲೆ ಹಸಿಟ್ಟು, 1-2 ಸ್ಪೂನು ಅಕ್ಕಿ ಹಸಿಟ್ಟು, ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ, ಬೆಳ್ಳುಳ್ಳಿ ಸಣ್ಣಕ್ಕೆ ಹಚ್ಚಿರೋದು, ಆನಿಯನ್ನು, ಕರಿಬೇವಿನ ಸೊಪ್ಪು ಅದು ಸಣ್ಣಕ್ಕೆ ಹಚ್ಕೊಂಡಿರಬೇಕು, ಅದಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಮಿಕ್ಸ್ ಮಾಡಿಕೊಂಡು ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗಲೇ ಉಪ್ಪು ಹಾಕ್ಕೋತೀನಿ. ಒಂದೇ ಸತಿ ಉಪ್ಪು ಹಾಕ್ಕೊಂಡ್ರೆ ಫಸ್ಟಿಗೆ ಹಾಕ್ಕೊಂಡಾಗ ಇನ್ನೊಂದು ಸ್ವಲ್ಪ ಅದರಲ್ಲಿ ಆನಿಯನ್ ಒಳಗಡೆ ನೀರು ಬಿಟ್ಕೊಳುತ್ತೆ ಅನ್ನೋಕ್ಕೋಸ್ಕರ ನಾನು ಫಸ್ಟೇ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಎಷ್ಟು ಬೇಕೋ ನಿಮಗೆ, ಖಾರ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. 1 ಬೌಲು ಕಡಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ, ಈಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನನಗೆ ಬೇಕು ಅನಿಸ್ದಾಗ ಇನ್ನೊಂಚೂರು ಹಾಕ್ಕೋತೀನಿ. ಅಕ್ಕಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ ನಾನು. ಏನಕ್ಕೆ ಅಂದರೆ ನನಗೆ ಇದು ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗರಿಗರಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಅಕ್ಕಿ ಹಸಿಟ್ಟನ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಬರೀ ಕಡಲೆ ಹಸಿಟ್ಟು ಹಾಕಿದ್ರೆ ತಣ್ಣಗಾದಾಗ ಪಕೋಡ ಮೆತ್ತಗೆ ಅನಿಸುತ್ತೆ, ಅದಕ್ಕೋಸ್ಕರ ಅಕ್ಕಿ ಹಸಿಟ್ಟು ಹಾಕಿದ್ರೆ ತಣ್ಣಗಾದ್ರೂ ಗರಿಗರಿಯಾಗಿರುತ್ತೆ. ಈಗ ನಂಗೆ ಸಾಕಾಗಿಲ್ಲ ಅನಿಸ್ತು, ನಾನು ಇನ್ನು ಮಿಕ್ಕಿದ್ದು ಕಡಲೆ ಹಸಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಮ್ಯಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಆನಿಯನಲ್ಲಿ ಕ್ಯಾಪ್ಸಿಕಮಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ನೋಡಿ, ಈ ಥರನೇ ನೀವು ಚೆನ್ನಾಗಿ ಕಲಗಿಸ್ಕೋಬೇಕು. ಆಮೇಲಕ್ಕೆ ನೀವು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಬೇಕು ಫ್ರೆಂಡ್ಸ್. ಫಸ್ಟೇ ನೀರು ಹಾಕೋಬಾರ್ದು, ಬೋಂಡ ಮಾಡೋ ಥರ ಅಲ್ಲ ಇದು. ಈಗ ನಾನೆಲ್ಲ ಆದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ನನಗೆ ನೀರು ಬೇಕು ಅನಿಸ್ತು, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಥರ ಈ ಕ್ವಾಂಟಿಟಿನಲ್ಲಿ ನೀವು ಕಲಿಸ್ಕೋಬೇಕು. ಆನಿಯನ್ನು ಮತ್ತು ಕಡಲೆ ಹಸಿಟ್ಟು, ಕ್ಯಾಪ್ಸಿಕಮ್ಮು ಫಸ್ಟೇ ಚೆನ್ನಾಗಿ ಕಲಿಸ್ಕೊಬೇಕು, ಆಮೇಲೆ ನೀರು ಹಾಕಬೇಕು. ಇಲ್ಲಾಂದರೆ ಕಲಸಿದ ತಕ್ಷಣ ನೀರು ಹಾಕ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ ಥರ ಆಗೋಗುತ್ತೆ. ಆನಿಯನಲ್ಲಿ ಬರುತ್ತಲ್ಲ ನೀರು, ಅದರಲ್ಲಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಒಂದೊಂದೇ ಪಕೋಡನ ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿದ್ದರೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರನೇ ಸ್ವಲ್ಪ ಆದಷ್ಟು ನೀವು ಚಿಕ್ಕದಾಗಿ ಹಾಕ್ಕೊಳ್ಳಿ ಪಕೋಡನ. ತುಂಬ ಚೆನ್ನಾಗಿರುತ್ತೆ. ಇದು ಟೀ ಜೊತೆಗೆ, ಕಾಫಿ ಜೊತೆಗೆ, ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇಲ್ಲಾಂದರೆ ಏನೂ ಇಲ್ಲ, ಮನೆಯಲ್ಲಿ ಬರೀ ತಿಳಿ ಸಾರು ಮಾಡಿದ್ದೀವಿ, ರಸಮ್ ಮಾಡಿದ್ದೀವಿ ಅಂದಾಗೂ ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ. ಆನಿಯನ್ ಪಕೋಡ ಎಲ್ಲರೂ ಮಾಡ್ತಾರೆ, ಆದರೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಆನಿಯನ್ ಜೊತೆಗೆ ನೀವು ಪಕೋಡ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನೀವು ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬಾರ್ದು, ಒಂದು ಸ್ವಲ್ಪ ಒಳಗಡೆ ಇಷ್ಟು ಮಾತ್ರ ಆದರೆ ಸಾಕು ಫ್ರೆಂಡ್ಸ್. ನೋಡಿ ಪಕೋಡ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದೇ ಥರನೇ ನೀವು ಮಾಡಿಕೊಂಡು ಮನೆಯಲ್ಲಿ ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಪಕೋಡ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನಿಲ್ಲ, ನೈಟು ಊಟಕ್ಕೆ ಇವತ್ತಿನ ಪಕೋಡನೇ ನಮ್ಮ ಮನೆಯಲ್ಲಿ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ಆನಿಯನ್ ಪಕೋಡ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ ಅಲ್ಲ ನಿಮಗೆಲ್ಲರಿಗೂ. ಬನ್ನಿ ಫ್ರೆಂಡ್ಸ್, ತಿನ್ನೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಗುಡ್ ನೈಟ್.